ಅಲ್ಲ ತಲೆನೋವು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೂ ಹಾರಿಸ್ತಿದ್ಯಲ್ಲ ಯಾಕೆ? ಬೆಳಿಗ್ಗೆ ಏನೋ ಹೋಗ್ಲಿ ಪಾಪ ಅಂತ ನೀವು ಮುಟ್ಟಿದಬ್ಬಗ್ ವಿಶ್ ಮಾಡಿದ್ರೆ ಗುರ್ರ ಅಂತ ಅಂದ್ಬಿಟ್ರಿ. ನಾನ್ ಯಾಕೆ ನಿಮ್ಗೆಲ್ಲ ವಿಷಯ ಹೇಳ್ಬೇಕು? ಹೌದು, ನಾನು ಹೇಳಲ್ಲ. ಸಾಹೇಬ್ರೆ, ನಿಮ್ಗೆ ವಿಶ್ ಮಾಡೋದು ಇಷ್ಟ ಇಲ್ಲ, ಸೆಲೆಬ್ರೇಷನ್ ಇಷ್ಟ ಇಲ್ಲ. ಸರಿ, ಹೋದ್ರೆ ಹೋಗ್ಲಿ. ನನ್ ಕಡೆಯಿಂದ ಏನ್ ಗಿಫ್ಟ್ ಬೇಕು ಹೇಳಿ, ನಾನೇ ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ಹಾ, ಕೊಡ್ತೀನಿ. ಬೇಡದೇ ಇರೋದೆಲ್ಲ ಗೊತ್ತಾಗತ್ತೆ, ಬೇಕಾಗಿರೋದು ಯಾವ್ದು ಅರ್ಥ ಆಗಲ್ಲ. ಒಬ್ಬೊಬ್ರಿ ಗಣ 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 ಅಂತ ಗೊಣಗ್ಬೇಡಿ, ಜೋರಾಗಿ ಮಾತಾಡಿ. ಅದೇನಾದ್ರೂ ಪರವಾಗಿಲ್ಲ ಸಾಹೇಬ್ರೆ, ನಾನ್ ಕೊಡಿಸ್ತೀನಿ, ಕೇಳಿ ಕೇಳಿ. ಸಾಹೇಬ್ರೆ, ನನಗ್ ಮುಂಚೆಯಿಂದನೂ ಅಷ್ಟೇ, ಯಾರ್ದಾದ್ರೂ ಬರ್ತಡೇ ಅಂತ ಗೊತ್ತಾಗ್ಬಿಟ್ರೆ ಸಾಕು, 8 ಆಣಿ ಚಾಕ್ಲೇಟ್ ಇಂದ ಹಿಡಿದು 800 ರೂಪಾಯಿ ಬಟ್ಟೆವರೆಗೂ ಏನೋ ಅಂತ ತಂದ್ಕೊಟ್ಬಿಡ್ಬೇಕು. ಆಗ್ಲೇ ರಾತ್ರಿ ನಿದ್ರೆ ಮಾಡಕ್ಕಾಗದ್ ನಾನು, ಗೊತ್ತಾ? ಹೌದಾ? ಸರಿ, ಹಾಗಾದ್ರೆ ನೀನು ನಂಗೊಂದ್ ಲೆಟರ್ ಬರ್ಕೊಂಡ್ ಬಾ. ಲೆಟರು? ಏನ್ ಲೆಟರು? ಹೇಳ್ತೀನಿ, ನೀನ್ ಬರ್ಕೊಡ್ಬೇಕು. ಸರಿ ಕಣಪ್ಪ, ಆಯ್ತು. ನಿನ್ಗೆ ನನ್ ಮೇಲಿರುವಂತಹ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಒಂದ್ ಕಾಗದದ ಮೇಲೆ ಬರ್ದ್ ಕೊಡ್ಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊ. ನಿನಗೆ ನನ್ ಬಗ್ಗೆ ಏನ್ ಅನ್ಸುತ್ತೆ? ನಿನ್ ಮನ್ಸಲ್ಲಿ ನನ್ಗೆ ಯಾವ ಸ್ಥಾನ ಕೊಟ್ಟಿದ್ಯಾ? ಆಮೇಲೆ ಯಾವತ್ತೋ ಒಂದಿನ ಇಂಥ ಗಂಡನ್ನೇ ಬಯಸಿರ್ಲಿಲ್ಲ, ಅಥವಾ ನನ್ ಬಗ್ಗೆ ನಿನ್ಗೆ ಗೊತ್ತಿಲ್ಲದೆ ಒಂದು ಕ್ಷಣದಲ್ಲಿ ಲವ್ ಆಗಿದ್ರು, ಅದನ್ನ ತುಂಬಾ ಹಾನೆಸ್ಟ್ ಆಗಿ ಬರ್ಕೊಡ್ಬೇಕು. ಚೀಟಿಂಗ್ ಮಾಡೋ ಹಾಗಿಲ್ಲ. ಸರಿ, ಆಯ್ತು. ಬರ್ಕೊಡಕ್ ಒಪ್ಕೊಂಡಿದ್ಯಾ? ಮರಿಕೊಡ್ದು. ಮರಿಯಲ್ಲ. ಕಾಯ್ತಾ ಇರ್ತೀನಿ. ನೀನೇ ಏನ್ ಬೇಕು ಸಾಹೇಬ್ರೆ ಗಿಫ್ಟ್ ಅಂತ ಕೇಳಿದಕ್ಕೆ ನಾನ್ ಕೇಳಿದ್ದು ನೆನ್ಪಿರ್ಲಿ. ಹೇಳ್ ಭೂಮಿ, ಈಗ ಎಲ್ಲಿದ್ದೀರಾ ನೀವು? ಭೂಮಿ, ನೀನ್ ಹೇಳಿದಲ್ಲ ಹುಟ್ಟುದಬ್ಬಕ್ಕೆ ತರಕಾರಿ ಎಲ್ಲ ತಗೊಂಡ್ಬರ್ಬೇಕು ಅಂತ, ಅದಕ್ಕೆ ಅಂಗಡಿಗೆ ಬಂದಿದ್ದೀನಿ. ಅಕ್ಕ, ಹಾಗಿದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀರಾ? ಒಳ್ಳೇದಾಯ್ತು ಭೂಮಿ, ಈಗ ನೀನ್ ನೋಡಿದ್ರೆ ನಂಗೂ ಸಮಾಧಾನ ಆಗುತ್ತೆ. ಇರು, ಈಗ್ಲೇ ಮಾಡ್ತೀನಿ. ಭೂಮಿ, ಇಲ್ಲಿ ತರಕಾರಿ ಎಲ್ಲ ಇದೆ, ನಾನು ನಿನಗ್ ತೋರಿಸ್ತೀನಿ. ನೀನ್ ಏನ್ ಬೇಕು ಅಂತ ಹೇಳಿದ್ರೆ ಅದನ್ನೇ ತಗೊಳ್ತೀನಿ. ಅಕ್ಕ, ನಿಮ್ಗೇನು ಆಗಿಲ್ಲ ತಾನೆ? ಅಂದ್ರೆ ನಿಮಗೆ ಗಾಡಿ ಬರ್ತಿದ್ದು ಪಕ್ಕಕ್ಕೆ ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ? ಏನಿಗೆ ಮಾನ ಮರ್ಯಾದೆ ಇಲ್ವಾ? ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡು ಗಾಡಿ ಓಡಿಸ್ತಿದ್ಯಾ? ಗಾಡಿ ಓಡಿಸೋಕ್ ಬರ್ದೇ ಹೋದ್ರೆ ಯಾಕೆ ಬೀದಿ ಮೇಲೆ ಬರ್ತೀರಾ ನೀವು? ಒಬ್ಬರನ್ನ ಕೊಲೆ ಮಾಡ್ಬೇಕು ಅಂತ ಬರ್ತೀರಾ? ಲಕ್ಷ್ಮಕ್ಕ, ಏನಾಗ್ತಿದೆ ನೋಡು ಭೂಮಿ. ಅಯ್ಯೋ ಶುಡು, ನೋಡು ಅಶ್ವಿನಿ ಇದೆ. ಅಕ್ಕ, ಅವಳನ್ನ ಸ್ವಲ್ಪ ಸರಿಯಾಗಿ ತೋರಿಸಿ. ಅಶ್ವಿನಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಯಾರು ಅಶ್ವಿನಿ? ನಾನ್ಸೆನ್ಸ್. ಸುಳ್ಳು ಹೇಳ್ಬೇಡ ನೀನು. ನಿಂತ್ಕೋ ಭೂಮಿ, ಹೋಗ್ತಿದ್ದಾಳೆ ಅವಳು. ನಿಂತ್ಕೋ. ಅಯ್ಯೋ, ನೋಡ್ದ ಭೂಮಿ, ನೀನ್ ಅಶ್ವಿನಿ ಅಂದಿದ ತಕ್ಷಣ ಮಾಡೋದ್ ನೋಡ್ಬಿಟ್ಟ ಹೆಂಗ್ ಓಡಾಕ್ತಾ ಇದ್ದಾಳೆ. ಕವಿತಕ್ಕ, ಬನ್ನಿ, ನೀವು ಕೂತ್ಕೊಳ್ಳಿ. ಆ ಫ್ರಾಡ್ ಅಶ್ವಿನಿ ಎಲ್ಲೇನ್ ಮಾಡ್ತಿದ್ದಾಳೆ? ಅವಳ ಅಶ್ವಿನಿನೇನಾ? ಆದ್ರೆ ಅವಳ ಬಟ್ಟೆ, ಅವಳ ವೇಷ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ಯಲ್ಲ. ಅವಳ ಅಶ್ವಿನಿ ಅಲ್ವಾ? ಇಲ್ಲ, ನಾನ್ ನೋಡ್ದೆ, ಅದ ಫ್ರಾಡ್ ಅಶ್ವಿನಿನೇ. ಅವಳ ಮಂಡ್ಯದಲ್ಲಿ ಏನ್ ಮಾಡ್ತಿದ್ದಾಳೆ? ನಮ್ ಮನೆಯವ್ರಿಗೆ ತೊಂದ್ರೆ ಕೊಡ್ಬೇಕು ಅಂತ ಅವಳೇನಾದ್ರೂ... ಸಾಹೇಬ್ರೆ, 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 ಅತ್ತೆ, ಸಾಹೇಬ್ರಲ್ಲಿ. ಯಾಕಮ್ಮ, ಏನಾಯ್ತು? ಸಾಹೇಬ್ರೆ, ನಾನು ಆ ಅಶ್ವಿನಿ ನೋಡ್ದೆ. ಅಶ್ವಿನಿನ ಎಲ್ಲಿ ನೋಡ್ದೆ? ಸಾಹೇಬ್ರೆ, ನಾನು ಲಕ್ಷ್ಮಕ್ಕನ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದೆ. ಆಗ ಕವಿತಮ್ಮಂಗೆ ಅವಳು ಗುತ್ತಾಗ್ ಬಂದಿದ್ಲು. ಅದನ್ನ ನೋಡ್ದೆ ಸಾಹೇಬ್ರೆ. ಗುತ್ತೋಕೆ ಅಂದ್ರೆ? ದೊಡ್ಡ ಸಾಹೇಬ್ರೆ, ನಾನು ಅವಳನ್ನ ನೋಡ್ದೆ. ಅವಳು ಗಾಡಿಯಲ್ಲಿ ಬಂದಿದ್ಲು. ಅವಳ ವೇಷಭೂಷಣ ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು ದೊಡ್ಡ ಸಾಹೇಬ್ರೆ. ಅವಳು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಲು. ಮೊದ್ಲು ನೋಡ್ದಾಗ ನನ್ಗೆ ಕಂಡಿಡಿಯಕ್ಕಾಗ್ಲಿಲ್ಲ. ಆಮೇಲೆ ನಾನು ನೋಡ್ದಾಗ ಅವಳೆ ಅಂತ ನಂಗೆ ಪಕ್ಕಾ ಗೊತ್ತಾಯ್ತು. ಭೂಮಿ, ನೀನ್ ಯಾರನ್ನೋ ನೋಡಿರ್ಬೋದು. ಹೌದೌದು. ನೀನು 3 ಹೊತ್ತು ಮನೆ ಬಗ್ಗೆನೇ ಚಿಂತೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಇದೆಯಾ ನೀಮ್ಮ? ಅದು ಅವಳೇನೆ, ನಾನು ಕರೆಕ್ಟ್ ಆಗಿ ನೋಡ್ದೆ. ಅವಳು ಮಂಡ್ಯಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ. ಯಾರನ್ನ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು ನೋಡು. ಅಯ್ಯೋ ಮಾವ, ನನ್ ಮಾತ್ ನಂಬಿ. ದೇವ್ರಾಣೆಗೂ ಅಶ್ವಿನಿನೇ ನಾನು ನೋಡಿದ್ದು. ಭೂಮಿ ಆಣೆ ಮಾಡಿ ಹೇಳ್ತಿದ್ದಾಳೆ ಅಂದ್ರೆ ಅವಳು ಪಕ್ಕ ಮಂಡ್ಯಕ್ಕೆ ಬಂದಿರ್ತಾಳೆ. ಏನೋ ಮಾಡೋದು ಅಜಿತಾ? ಸಾಹೇಬ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸಾಹೇಬ್ರೆ. ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮ ಮನೆಗ್ ಬಂದು ಎಲ್ರು ಯಾಮಾರ್ಸಿದ್ಲು. ಅದಕ್ಕೆ ಶಿಕ್ಷೆನೂ ಕೊಡ್ಸಿದ್ದಾಯ್ತು. ಅಲ್ಲ, ಅವಳಿಗೆ ಎಷ್ಟು ಧೈರ್ಯ ಇರ್ಬೇಕು? ಇಷ್ಟೆಲ್ಲ ಆದ್ರೂ ಅವಳು ಮತ್ತೆ ಮಂಡ್ಯಕ್ಕೆ ಬಂದಿದ್ದಾಳಲ್ಲ. ಬಂದಿರ್ಬೋದು. ಅಷ್ಟಕ್ಕೆಲ್ಲ ನೀನ್ ಯಾಕೆ ಹೆದರ್ಕೊಂತೀಯ ಭೂಮಿ? ನಿನ್ ಗಂಡ ಒಬ್ಬ ಪೊಲೀಸ್ ಆಫೀಸರ್, ಅದನ್ನ ಮರಿಬೇಡ. ನೀವ್ ಹೇಳ್ದಾಗೆ ಅಶ್ವಿನಿ ಮಂಡ್ಯಾಗಲ್ಲ, ಈ ಮನೆಗೆ ಬಂದ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಇಬ್ಬಿಬ್ರು ಪೊಲೀಸ್ ಇದ್ದಾರೆ. ಒಂದ್ಸಲ ಏನೋ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಮ್ಮನ್ನೆಲ್ಲ ನಂಬಿಸಿದ್ಲು. ಆದ್ರೆ ಪದೇ ಆ ರೀತಿ ಆಗೋದಿಲ್ಲ. ರೂಪ ಬದಲಾಗಿತ್ತು ಅಂತ ಹೇಳ್ತಿಯಲ್ಲ ಭೂಮಿ? ಯಾವ ತರ ಬದಲಾಗಿದ್ಲು? ದೇವಿಯಾನಿ ಅಮ್ಮ, ನನ್ ತಕ್ಷಣ ಅವಳು ನೋಡಿದಾಗ ಅದ್ ಅಶ್ವಿನಿನೇ ಅಂತ ನನಗ್ ಗುರ್ತೇ ಸಿಗ್ಲಿಲ್ಲ. ಅವಳ ಬಟ್ಟೆ, ಅವಳ ಕೂದ್ಲು, ಅಮ್ಮ ಒಳ್ಳೆ ಶ್ರೀಮಂತರು ಮಗಳ ತರ ಕಾಣಿಸ್ತಾ ಇದ್ಲು ಅವಳು. ಅಷ್ಟೇ ಅಲ್ಲ ಅಮ್ಮ, ಬೈಕ್ ಓಡಿಸ್ಕೊಂಡ್ ಬಂದಿದ್ಲು. ಅವಳು ಬೇರೆ ರೂಪದಲ್ಲಿ ಬಂದ್ರೆ ಅವಳನ್ನ ಒಂದ್ ರೂಪ ನೋಡ್ಬೇಕಾಗತ್ತೆ. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಕು. ಬ್ರೋ ಮತ್ತೆ ನಮ್ ಶ್ರವಣ್ ಮಾವ ನೋಡ್ಕೋತಾರೆ. ನೋಡಿ, ನೀವ್ ಟೆನ್ಷನ್ ಮಾಡ್ಕೋಬೇಕಾಗಿರೋದು ಬ್ರೋದ್ ಬರ್ಡೇ ಬಗ್ಗೆ. ಹೌದಲ್ವಮ್ಮ, ಇದು ನನಗೆ ಗಾಬರಿಯಲ್ಲಿ ಮರ್ತೇ ಬಿಟ್ಟೆ. ಸರಿ, ನಾನು ಹೇಗ್ ಸೆಲೆಬ್ರೇಟ್ ಮಾಡಿದ್ದು? ಅದನ್ನ
ಯೋಚನೆ ಮಾಡ್ಬೇಕದ್ಕೆ. ಹೇಗಿದ್ರು ನಮ್ಮ ಮನೇಲಿ ಎಲ್ಲರೂ ಊಟ ಬೇಗ ಮುಗಿಯುತ್ತೆ. ಊಟ ಮುಗಿದ ತಕ್ಷಣ ಬ್ರೋನ ಬೇಗ ನಿಮ್ ರೂಮ್ ಕಳಿಸಿ, ನಾವಾಗ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದು. ಅದು ಸರಿನೇ, ಅದ್ ಲೇಟ್ ಆಗೋಗ್ಬಿಡುತ್ತೆ ಇದು. ನಿಮ್ ಅಣ್ಣನ ಈಗ್ಲೇ ಕಳಿಸ್ತೀನಿ, ನೋಡ್ತಾ ಇರು. ಸಾಹೇಬ್ರೆ ಸಾಹೇಬ್ರೆ, ಹೇಳು. ಏನ್ ಅವಾಗ್ಲಿಂದ ಫೋನ್ ನೋಡ್ತಾನೆ ಇದೀರಾ? ಅಷ್ಟು ಉತ್ತೆ ಮೆಸೇಜ್ ಬಂದ್ಬಿಡಿದ್ಯಾ? ಏನವ ಹೀಗ್ ಕೇಳ್ತೀಯ ನೀನು? ಅವನ ಅಭಿಮಾನಿ ಬದಲದವರು ಮೆಸೇಜ್ ಮೇಲೆ ಮೆಸೇಜ್, ಕಾಲ್ ಮಾಡ್ತಿರ್ತಾರೆ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ಓ ಅಲ್ವಾ ಸತ್ಯಣ್ಣ? ಪಾಪಚ್ಚಿ ನಮ್ ಸಾಹೇಬ್ರು ಯಾಕೆ ಸುಮ್ನೆ ನಿಂತ್ಕೊಂಡ್ ಕಾಲ್ ನೋವ್ಸ್ಕೊತೀರ ಸಾಹೇಬ್ರೆ? ರೂಮ್ಗೆ ಹೋಗಿ ಆರಾಮಾಗಿ ಮೆಸೇಜ್ ಮಾಡಿ. ಸಾಹೇಬ್ರೆ, ರೂಮ್ಗೆ ಹೋಗಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗೋ ವರ್ಕೌಟ್ ಮಾಡ್ಬೋದಲ್ವಾ? ವರ್ಕೌಟ್ ಹೋಗ್ತೀರಾ? ಎಲ್ಲ ರೆಡಿ ಮಾಡ್ಲಾ? ನಾನು ಎಲ್ಲೂ ಹೋಗಲ್ಲ. ಅಜ್ಜಿ ಕೈಯಲ್ಲಿ ತಲೆಗೆ ಮಸಾಜ್ ಮಾಡಿಸ್ಕೋತೀನಿ. ವರ್ಕೌಟ್ ನೀನ್ ಮಾಡ್ಬೇಕು. ಪಲ್ಲವಿ ಅಕ್ಕ, ಒಂಚೂರು ಎಣ್ಣೆ ತಗೊಂಡ್ಬರ್ತೀರಾ? ಭೂಮಿ, ಯಾವ ಕೆಲ್ಸನೂ ಉಳಿಸ್ಕೋಬೇಡ. ಅಮ್ಮ ಅಡ್ಗೆ ಮಾಡ್ತಾರೆ, ನೀನ್ ಬೇಕಾದ್ರೆ ರೂಮ್ ಹೋಗ್ಬಿಟ್ಟು ರೂಮ್ ಕ್ಲೀನ್ ಮಾಡು. ರೂಮ್ ಅಲ್ಲಿರೋ ಅಷ್ಟು ಕೆಲ್ಸಗಳನ್ನು ಬೇಗ ಬೇಗ ಮುಗಿಸ್ಬಿಡಮ್ಮ, ಓಕೆನಾ? ಹೆಂಡತಿ ಬಗ್ಗೆ ಎಷ್ಟು ಕಾಳಜಿ ನೋಡು ನಮ್ಮ ಅಜಿತಿಗೆ. ಅಜ್ಜಿ ಆತನು ಹೀಗೆ ಇದ್ರು ಅನ್ಸುತ್ತೆ. ನಕ್ಕು ಬಿಟ್ರಲ್ಲ, ಏನು ಹೇಳೋದೇ ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ನನಗಂತೂ ರೂಮ್ಗೆ ಹೋಗಿ ಕೆಲ್ಸ ಮಾಡಕ್ ಆಗಲ್ಲ. ನಂಗ್ ಅಡ್ಗೆ ಮನೇಲಿ ಬೇಕಾದಷ್ಟು ಕೆಲ್ಸ ಇದೆ. ಬರ್ಲಾ? ಹಳೆ ನಂಬರು ವರ್ಕ್ ಆಗ್ತಿಲ್ಲ. ಅಶ್ವಿನಿ ಮತ್ತೆ ಮಂಡ್ಯಕ್ಕೆ ಯಾಕೆ ಬಂದಿದ್ದಾಳೆ ಅಂತ ಹೇಗ್ ತಿಳ್ಕೊಳ್ಳೋದು? ಅದು ಬೇರೆ ಗೆಟಪ್ ಅಲ್ಲಿ ಬಂದವಳು ನನ್ನನ್ನು ಮೀಟ್ ಮಾಡಿಲ್ಲ ಅಂದ್ರೆ ಏನೋ ಸ್ಕೆಚ್ ಹಾಕೊಂಡೇ ಬಂದಿರ್ತಾಳೆ. ಅಕಸ್ಮಾತ್ ಭೂಮಿಗೆ ಮತ್ತೆ ತೊಂದ್ರೆ ಕೊಡ್ಬೇಕು ಅಂತ ಏನಾದ್ರು ಬಂದಿದ್ದಾಳ? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಸೆನ್ಸಸ್ ಬಂದಿದ್ದೆ, ಡೀಟೇಲ್ಸ್ ಬೇಕಾಗಿತ್ತು. ಓ, ಅದೇ ಮನೇಲಿ ಎಷ್ಟ್ ಜನ ಇದಾರೆ ಅಂತ ಸರ್ಕಾರ ತಿಳ್ಕೊಳುತ್ತಲ್ಲ, ಅದಾ? ಹೌದಮ್ಮ, ನಾನೀಗ ಕೇಳೋ ಪ್ರಶ್ನೆಗಳಿಗೆ ನಿಮ್ ಉತ್ತರ ಬೇಕಾಗಿತ್ತು. ನೋಡಮ್ಮ, ನನಗ್ ಗೊತ್ತಿರೋದೆಲ್ಲ ಹೇಳ್ತೀನಿ, ಆದ್ರೆ ನಾನು ಹೆಚ್ಚಿಗೆ ಓದಿಲ್ಲ. ಈ ಸ್ಕೂಲ್ ಕಾಲೇಜಲ್ಲಿ ಕೇಳೋ ತರ ಪ್ರಶ್ನೆಗಳನ್ನ ನಾನು ನಿಮ್ಮನ್ ಕೇಳಲ್ಲ. ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ, ಏನ್ ಕೆಲ್ಸ ಮಾಡ್ತೀರಾ, ಆದಾಯ ಎಷ್ಟು, ಇದನ್ನೆಲ್ಲ ಕೇಳ್ತೀನಿ ಅಷ್ಟೇ. ಮನೇಲಿ ನಾನು ಒಬ್ಳೇ ಇರೋದು. ನಿಮ್ ಯಜಮಾನ್ರು? ಅವ್ರಿಲ್ಲ ನನ್ ಜೊತೆ, ನನ್ನ ಬಿಟ್ಟೋಗಿ ತುಂಬಾ ವರ್ಷ ಆಯ್ತು. ಸರಿನಮ್ಮ. ನಿಮ್ ಮನೆಯಲ್ಲಿ ಎಷ್ಟ್ ಜನ ಇದ್ದೀರಾ? ಹೇಳಿದ್ನಲ್ಲ, ನಾನು ಒಬ್ಳೆ. ನಿಮ್ ಆಧಾರ್ ಕಾರ್ಡ್ ನಂಬರ್ ಹೇಳಿ. ಮತ್ತೆ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆ, ಆದ್ರೆ ಆಧಾರ್ ಕಾರ್ಡ್ ನಂಬರು ನಾನ್ ಕೆಲ್ಸ ಮಾಡೋ ಅಂಗಡಿಲೇ ಬಿಟ್ಟು ಬಂದಿದ್ದೀನಿ. ನೀವಿರೋದು ಒಬ್ರೇ ಅಂತಂದ್ರಿ, ಮತ್ ಇವ್ರು? ಅಯ್ಯೋ, ಇವ್ರು ನಮ್ ನೆಂಟ್ರು. ಓಕೆ, ಇವ್ರು ಇಲ್ಲೇ ಇರ್ತಾರಾ? ಇಲ್ಲ, ಒಂದ್ ಸ್ವಲ್ಪ ದಿನ ಇದ್ದೋಗಕ್ ಬಂದಿದಾರಷ್ಟೇ. ಓಕೆ, ಇವ್ರದ್ದು ಜನಗಣತಿ ಆಗಿದ್ಯಾ? ಇವ್ರ ಊರಲ್ಲಿ ಮಾಡಿರ್ತಾರ ಬಿಡಿ, ಮತ್ತೇನಾದ್ರೂ ಕೇಳೋದಿದ್ಯಾ? ಒಂದ್ ನಿಮಿಷ, ಫಾರ್ಮ್ ಚೆಕ್ ಮಾಡ್ತೀನಿ. ನಿಮ್ ಊರಲ್ಲಿ ಸೆನ್ಸಸ್ ಆಗಿದ್ಯಾನಮ್ಮ? ಅವರು ಹೊಸಬ್ರ ಜೊತೆ ಅಷ್ಟಾಗಿ ಮಾತಾಡಲ್ಲ. ನಂಗೆ ಈ ಬಿಸಿಲಲ್ಲಿ ಮನೆ ಮನೆ ಸುತ್ತಿ ಸುಸ್ತಾಗ್ಬಿಟ್ಟಿದೆ. ಕುಡಿಯೋದಕ್ಕೆ ಒಂಚೂರು ನೀರ್ ಕೊಡ್ತೀರಾ? ಅಯ್ಯೋ, ಬರೀ ನೀರ್ ಕೇಳ್ತಿದ್ದೀರಾ? ಊಟ ಮಾಡ್ಕೊಂಡೇ ಹೋಗಿ, ನಮ್ಮ ಮನೆಯವ್ರು ಬಂದವ್ರು ಹಂಗೆ ಹೋಗ್ಬಾರ್ದು. ಅಯ್ಯೋ, ಅಷ್ಟೆಲ್ಲ ಟೈಮ್ ಇಲ್ಲ, ಒಂಚೂರು ನೀರ್ ಕೊಡಿ ಸಾಕು. ಸರಿ, ತರ್ತೀನಿ ರೀ. ಮೈದು, ಬೇಗ ಬೇಗ ಕೆಲ್ಸ ಮಾಡು ಮೈದು. ನಿಮ್ ಬ್ರೋ ಅಲ್ಲಿ ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊತಾ ಇದಾರೆ. ಆಮೇಲೆ ಅವ್ರು ಅಲ್ಲೇ ನಿದ್ದೆ ಹೋಗ್ಬಿಟ್ರೆ ಕಷ್ಟ. ಬೇಗ ಬೇಗ ಮಾಡ್ತಾ ಇದ್ದೀನಿ, ಅದಕ್ಕೆ ಜಸ್ಟ್ 15 ಮಿನಿಟ್ಸ್ ಎಲ್ಲ ರೆಡಿ ಆಗೋಗ್ಬಿಡತ್ತೆ. ಹೌದು, ನಮ್ ಸಾಹೇಬ್ರು ಎಷ್ಟ್ ಗಂಟೆಗೆ ಹುಟ್ಟಿದ್ರು? ನಿಮ್ ಸಾಹೇಬ್ರು ಭೂಮಿ ತಣ್ಣಗಿರೋ ಸಮಯದಲ್ಲೇ ಹುಟ್ಟಿದ್ರು. ಹಾಗಂದ್ರೆ? ಅಂದ್ರೆ ಗೋಧೂಳಿ ಸಮಯ, ಸಂಜೆ ಹೊತ್ತು ಅಂತ. ಓ, ಆದ್ರೆ ನಮ್ ಸಂಬಂಧ ದಿನದ ಸಂಧ್ಯಾ ಕಾಲದ ತರ ಬೇಗ ಮುಗ್ದೋಗುತ್ತೆ. ಅದ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇದೇನಕ್ಕೆ ಇದು? ಬ್ರೋ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗ್ ಬಿಕ್ಕಳಿಕೆ ಸ್ಟಾರ್ಟು. ಅಷ್ಟು ಮಿಸ್ ಮಾಡ್ಕೋತಾ ಇದೀರಾ ಬ್ರೋನ? ಥ್ಯಾಂಕ್ ಯು ದೊಡ್ಡ ಸಾಹೇಬ್ರೆ. ಅರೆ, ಓ, ಸಾಹೇಬ್ರ ಹೆಸರು ಹೇಳಿದ್ರು ಇನ್ನ ಬಿಕ್ಕಳಿಸ್ತಾ ಇದ್ದೀರಾ ಅಂದ್ರೆ ಬೇರೆ ಯಾರಾದ್ರೂ ನಿಮ್ನ ನೆನ್ಪಿಸ್ಕೊತಾ ಇರ್ಬೇಕು. ಸತ್ಯಣ್ಣ, ಅಮ್ಮ, ವಂಶಿ, ಲಕ್ಷ್ಮಕ್ಕ. ಸಾಕು ಸಾಕು, ನಮ್ಮಮ್ಮನೂ ಅಲ್ಲ, ಲಕ್ಷ್ಮಕ್ಕನೂ ಅಲ್ಲ ಅಂದ್ರೆ ಕವಿತಮ್ಮ ಇರ್ಬೇಕು. ಅವ್ರಿಗೇನಾಯ್ತು? ಅದೇ ನನಗ್ ಗೊತ್ತಿಲ್ಲ ದೊಡ್ಡ ಸಾಹೇಬ್ರೆ. ಆ ಫ್ರಾಡ್ ಅಶ್ವಿನಿ ಕವಿತಮ್ಮಂಗೆ ಗುದ್ದಕ್ ಹೋಗಿದ್ಲು. ಅವ್ರಿಗದ್ ಏನಾಯ್ತೋ ಏನೋ. ನಾನು ಆ ಅಶ್ವಿನಿ ನೋಡಿದ್ ಗಾಬರಿಯಲ್ಲಿ ಕವಿತಮ್ಮ ಹೇಗಿದ್ದಾರೆ ಅಂತಾನೆ ವಿಚಾರಿಸ್ಲಿಲ್ಲ. ಮೊದ್ಲು ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ಹೇಳ್ ಭೂಮಿ. ಹಲೋ ಲಕ್ಷ್ಮಕ್ಕ. ಹಾ ತಗೊಳಮ್ಮ. ಹಾ, ಕವಿತಮ್ಮ ಹೇಗಿದ್ದಾರೆ? ನಾನು ಅವ್ರ ಬಗ್ಗೆ ವಿಚಾರ್ಸಕ್ಕೆ ಆಗ್ಲಿಲ್ಲ. ಲಕ್ಷ್ಮಕ್ಕ, ಪಾಪ ಕವಿತಮ್ಮ ಆಗ್ಲೇ ಕಿರ್ಚಿದ್ರಲ್ಲ, ನಂಗ್ ಭಯ ಆಗೋಯ್ತು. ಅವ್ರಿಗೇನ್ ಪೆಟ್ಟಾಗಿಲ್ಲ ತಾನೆ? ಇಲ್ಲ ಭೂಮಿ, ಏನು ಆಗಿಲ್ಲ, ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ. ಸರಿ ಲಕ್ಷ್ಮಕ್ಕ, ಇಲ್ಲಿ ತುಂಬಾ ಕೆಲ್ಸ, ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಸರಿನಾ? ಹಾಗೆ ಕವಿತಮ್ಮಂಗ್ ಹುಷಾರಾಗಿ ನೋಡ್ಕೊಳ್ಳಿ. ಈಗ ಸಮಾಧಾನ ಆಯ್ತಾ ನಿನ್ಗೆ? ಈ ಅಶ್ವಿನಿ ಮಂಡ್ಯದಲ್ಲಿ ಏನ್ ಮಾಡ್ತಿದ್ದಾಳೆ? ಅದು ಗೆಟಪ್ ಚೇಂಜ್ ಮಾಡ್ಕೊಂಡು
ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅತ್ತೆ ನಮ್ಮ ಮನೆಯವ್ರಿಗೇನಾದ್ರೂ ಅವಳಿಂದ ತೊಂದರೆ ಆಗ್ಬಹುದಾ? ಅತ್ತೆ, ಇವತ್ತೇನಾದ್ರೂ ಮಾಡಿ ಸಾಹೇಬ್ರನ್ನ ಒಪ್ಸಿ ಅವ್ರು ಸೆಲೆಬ್ರೇಟ್ ಮಾಡುವಾಗ ಮಾಡ್ಬೇಕು, ಏನಂತೀರಾ? ಅಂದ್ರೆ ಇಷ್ಟು ವರ್ಷ ಒಂದ್ ಲೆಕ್ಕ, ಇನ್ಮೇಲೆ ಅತ್ಗೆ ಲೆಕ್ಕ ಅಂತ ಇವ್ರ ಅಭಿಪ್ರಾಯ ಅಲ್ವಾ ಮದರ್ ಇಂಡಿಯಾ? ಸಂಗೀತಮ್ಮ, ಸಾಹೇಬ್ರಿಗೆ ಏನಾದ್ರೂ ಒಂದ್ ಗಿಫ್ಟ್ ತರ್ಬೇಕಿತ್ತು, ನಾನ್ ಮರ್ತೇ ಬಿಟ್ಟ. ಇಷ್ಟಕ್ಕೂ ನಿಮ್ ಅಜಿತ್ ಸಾಹೇಬ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಒಪ್ಕೊಳ್ತಾರೋ ಅದೇ ಅನುಮಾನ ಇದೆ. ಹಾಗೇನಿಲ್ಲ ದೊಡ್ಡ ಸಾಹೇಬ್ರೆ, ಇವತ್ತವ್ರು ನಮ್ ಮನೆಯವ್ರಿಗೋಸ್ಕರನಾದ್ರೂ ಚೇಂಜ್ ಆಗ್ಬೇಕು. ಪಲ್ಲವಿ ಅಕ್ಕ, ತಲೆ ಕೆಡ್ಸ್ಕೋಬೇಡಿ. ನಿಮ್ ಕೈಯಾರ ರುಚಿ ರುಚಿಯಾಗಿ ಸಾಹೇಬ್ರಿಗೆ ಅಡ್ಗೆ ಮಾಡಿ ಅದನ್ನ ಅವ್ರು ತಿನ್ನೋ ಹಾಗೆ ಮಾಡೋದು ನನ್ ಜವಾಬ್ದಾರಿ. ಸರಿ ಭೂಮಿ. ಅಲ್ಲ, ಏನ್ ಎಲ್ರು ಇಲ್ಲಿ ಸೇರ್ಬಿಟ್ಟಿದೀರಾ? ಏನ್ ಮಾಡೋದು ಬ್ರೋ, ಎಲ್ರಿಗೂ ಬೇಜಾರಾಗ್ತಾ ಇತ್ತು, ಅದಕ್ಕೆ ಎಲ್ರು ಸೇರಿ ಅಡ್ಗೆಗೆ ಹೆಲ್ಪ್ ಮಾಡೋಣ ಅಂತ ತರಕಾರಿ ಕಟ್ ಮಾಡ್ತಾ ಇದ್ವಿ. ಬೇಜಾರ? ಯಾಕೋ? ವಿಚಾರಣೆ ಮಾಡೋರು ಆಚರಣೆಗೆ ವಿರುದ್ಧವಾಗಿದ್ದಾರೆ, ಅದಕ್ಕೆ. ಅಣ್ಣ, ನೀವೇನ್ ಈ ಕಡೆ? ಏನ್ ಬೇಕಿತ್ತು? ಆಗ್ತಿದ್ಯಾ? ಇಲ್ಲಪ್ಪ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು 2 ದಿನ ರಜಾ ಕೊಟ್ಟಿದ್ರು, ಮನೆಯವ್ರನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್. ಚಿನಾ, ಆ ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ. ಎಲ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ಯಾ ಅಥವಾ ನಿನ್ನ ಹೆಂಡತಿನ ಮಾತ್ರ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ಯಾ ಅಜಿತ? ಬ್ರೋ ಕಮ್ ಆನ್, ಟೆಲ್ ಅಸ್. ಹಾಗೇನಿಲ್ಲಪ್ಪ, ನನಗೂ ರೂಮಲ್ಲಿ ಒಬ್ನೇ ಬೇಜಾರಾಗ್ತಿತ್ತು, ಹಾಗೆ ಬಂದೆ ಅಷ್ಟೆ. ತಾವು ಮುಂದುವರ್ಸಿ, ಮಾಡೋ ಕೆಲಸ ನಿಷ್ಠೆಯಿಂದ ಮಾಡ್ಬೇಕು, ಮಾಡಿ. ಭೂಮಿ ಅಣ್ಣ, ಯಾಕೋ ತುಂಬಾ ತಲೆ ನೋಯ್ತಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಮಾಡಿ ಕೊಡ್ತೀಯಾ? ನನಗೂ ಒಂದ್ ಕಪ್. ಯಾಕೆ? ನಂಗೂ ಒಂದ್ ಲೋಟ ಟೀ ಬೇಡ, ಕಾಫಿ. ಸರಿ ಸರಿ, ಎಲ್ರು 2 ನಿಮಿಷ ಶಾಂತಿ ಶಾಂತಿ ಶಾಂತಿ. ತರಕಾರಿ ಕಟ್ ಮಾಡ್ಬಿಟ್ಟು ಯಾರಿಗ್ ಕಾಫಿ ಬೇಕು ಕಾಫಿ, ಯಾರಿಗ್ ಟೀ ಬೇಕು ಟೀ, ಓಕೆನಾ? ಓಕೆ. ಭೂಮಿ, ನೀನ್ ತರಕಾರಿ ಕಟ್ ಮಾಡ್ತಾ ಇರು, ನಾನು ಕಾಫಿ ಟೀ 2 ಮಾಡ್ಕೊಂಡ್ ಬರ್ತೀನಿ. ಸಾಹೇಬ್ರೆ, ಬೇಡ 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 ಬೇಡ, ನಾನೇ ಮಾಡ್ತೀನಿ. ಅಲ್ಲ, ಬೆಳಿಗ್ಗೆಯಿಂದ ಕೆಲ್ಸ ಅಂತ ಬಿಸಿ ಇರ್ತೀಯಾ? ನಾನ್ ಮಾಡ್ತೀನಿ ಬಿಡು. ಮತ್ತೆ ನಾನು ಏಯ್, ಬೇಡ ಬೇಡ, ನೀನ್ ಅದನ್ನು ಮಾಡ್ಬೇಡ, ನೀನ್ ಹೋಗಿ ರೆಸ್ಟ್ ತಗೋ. ಅಮ್ಮ ತಿಳಿ ಸಾಹೇಬ್ರೆ, ನಾನ್ ಅಮ್ಮಂಗ್ ಹೆಲ್ಪ್ ಮಾಡ್ತೀನಿ ಅಲ್ವಾ ಅಮ್ಮ? ಹೌದ್ ಹೌದ್ ಹೌದು, ನೀನ್ ನಂಗೆ ಹೆಲ್ಪ್ ಮಾಡ್ತೀಯ. ನೋಡ್ದ್ಯಾ ನಿನ್ ಗಂಡಂಗೆ ನಿನ್ ಮೇಲೆ ಎಷ್ಟು ಕಾಳಜಿ ಅಂತ? ಸಾಹೇಬ್ರೆ, ನನ್ಗೇನ್ ರೆಸ್ಟ್ ಬೇಡ, ನಾನು ಇಲ್ಲೇ ಇರ್ತೀನಿ. ನೀನ್ ರೂಮ್ ಕ್ಲೀನ್ ಮಾಡ್ಬೇಕು ಅಂತಿದ್ದಲ್ಲ, ಎದ್ದೆ ಅದನ್ನ ಮಾಡಿ. ನಾನ್ ಯಾವಾಗ ರೂಮ್ ಕ್ಲೀನ್ ಮಾಡ್ಬೇಕಂದೆ? ನಿಮ್ಗೆ ಮರು ಈ ನಡುವೆ ಜಾಸ್ತಿ ಆಗೋಗಿದೆ, ನೀನ್ ನನ್ನ ಹತ್ರ ಅಂದೆ, ಮರ್ತೋಗ್ಬಿಟ್ಟಿದಿ. ಅಜಿತ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬರಪ್ಪ. ಈಗ್ಲೇ ಮಾತಾಡ್ಬೇಕು? ನೋಡು ಅಜಿತ, ಬಾಯಾರಿಕೆ ಆದಾಗ ನೀರ್ ಕುಡಿಬೇಕು, ನಿದ್ದೆ ಬಂದಾಗ ನಿದ್ದೆ ಮಾಡ್ಬೇಕು, ಅಳು ಬಂದಾಗ ಹತ್ತು ಬಿಡ್ಬೇಕು, ನಗು ಬಂದಾಗ ನಕ್ ಬಿಡ್ಬೇಕು, ಹಾಗೆ ಪ್ರೀತಿ ಆದಾಗ ಹೇಳ್ಕೊಂಡ್ಬಿಡ್ಬೇಕು. ಸತ್ಯಣ್ಣ, ನಿಮ್ಗೇನೋ ತಲೆ ನೋವ್ತಾ ಇದೆ, ಕಾಫಿ ಕುಡಿಬೇಕು ಅಂತ ಹೇಳ್ತಿದ್ರಿ. ಕಾಫಿ ಅಲ್ಲಪ್ಪ, ಟೀ. ಅದನ್ನಂತೂ ಬಿಡಕ್ ಸಾಧ್ಯನೇ ಇಲ್ಲ. ನಾ ಇಬ್ರು ಮಾತಾಡ್ಕೊಂಡ್ ಬರ್ತೀವಿ ಆಮೇಲೆ. ಅಲ್ಲ, ಅದೇನ್ ಮಾತಾಡ್ತಿರೋ, ಇಲ್ಲ ಕುಡ್ಕೊಂಡು ಮಾತಾಡ್ಬೋದಲ್ಲ? ಮಾತಾಡ್ಬೋದಿತ್ತು ಶ್ರವಣ, ಆದ್ರೆ ಒಂದೇ ಕಡೆ ಕೂತ್ಕೊಂಡು ಮಾತಾಡುವಂತ ವಿಷಯ ಅಲ್ಲ ನೋಡಿ. ಆಯ್ತು, ಕೂತ್ಕೊಂಡು ಮಾತಾಡಕ್ ಆಗಲ್ಲ ಅಂದ್ರೆ ಏನು, ನಿಂತ್ಕೊಂಡೇ ಮಾತಾಡಿ. ನಿಂತ್ಕೊಂಡು ಮಾತಾಡುವಂತ ವಿಷಯನೂ ಅಲ್ಲ. ಓ, ಹಾಗಾದ್ರೆ ಓಡಾಡ್ಕೊಂಡು ಮಾತಾಡುವಂತ ವಿಷಯನೇ ಇರ್ಬೇಕು. ಮಾತಾಡಿ. ಬಾ. ಅಪೇಕ್ಷಾ, ಏನಿದ್ ಇವಾಗ ಬಂದಿದ್ದು? ಬಂದಿದ ತಕ್ಷಣ ಯಾಕೆ ಬಂದೆ, ಏನಕ್ ಬಂದೆ ಅಂತ ಕೇಳಕ್ ಶುರು ಮಾಡ್ಬಿಡ್ತೀಯ ಅಲ್ವಾ? ಕಾರಣ ಇಲ್ದೆ ಹೆಣ್ಮಕ್ಳು ತವ್ರಿಗೆ ಬರೋದು ಎಷ್ಟರ ಮಟ್ಟಿಗೆ? ಅಯ್ಯೋ, ಅಪ್ಪನ್ ನೋಡೋಣ ಅಂತ ಬಂದೆ, ತಪ್ಪಾ? ನಾಳೆ ಹೋಗ್ತೀನಿ ಬಿಡು. ಯಾಕ್ ಬಂದೆ? ಅಕ್ಕ, ನಿನಗೆ ನೆನಪಿದ್ಯಾ, ಅಜಿತ್ ಹುಟ್ಟಾಗ ನನಗೆ ಪ್ರಮೋಷನ್ ಲೆಟರ್ ಬಂದಿತ್ತು. ನಿನಗೆ ನನ್ ಮೇಲಿರುವಂತಹ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಒಂದ್ ಕಾಗದದ ಮೇಲೆ ಬರ್ದ್ಕೊಡ್ಬೇಕು. ಅದನ್ ಹೇಗೋ ಮರೆಯಕ್ಕಾಗತ್ತೆ? ಹಾಗ್ ನೋಡಿದ್ರೆ ನೀನು ಅಜಿತ್ ಇಬ್ರು ನಮಗ್ ಸ್ವೀಟ್ ಕೊಡ್ಬೇಕು. ಓ, ಹೌದೌದು, ಕೊಡ್ಲೇಬೇಕು, ಅದು ಕಡ್ಡಾಯ. ಅಳಿಮಯ್ಯ, ನಿನಗೆ ಯಾವಾಗ ಏನ್ ಬೇಕು ಅಂತ ಹೇಳು, ತರ್ಸ್ಕೊಡೋದು ನನ್ ಜವಾಬ್ದಾರಿ, ತರ್ಸ್ಕೊಡ್ತೀನಿ. ಇದ್ರ ಬಗ್ಗೆ ಒಂದ್ ಮೀಟಿಂಗ್ ಆಗ್ಬೇಕು, ಅದಾದ್ಮೇಲೆ ನಿಮ್ಗೆ ಹೇಳ್ತೀನಿ, ಓಕೆನಾ? ಅಯ್ಯೋ, ಸಾಹೇಬ್ರು ನನ್ಗೆ ಲೆಟರ್ ಬರಿ ಅಂತ ಹೇಳಿದ್ರು, ನಾನ್ ಮರ್ತೇ ಬಿಟ್ನಲ್ಲ. ಊಟ ಮುಗಿಸಿದ ತಕ್ಷಣ ರೂಮ್ ಹೋಗಿ ಬರೀಬೇಕು. ಒಂದ್ಸಲ ನಮ್ ಸ್ಟೇಷನ್ಗೆ ಅಶ್ವಿನಿ ಬಂದು ನನ್ ಕೈ ಹಿಡ್ಕೊಂಡಾಗ ಭೂಮಿ ನೋಡಿ ಅದನ್ನ ಜಲಸಿ ಫೀಲ್ ಆಗಿ ನನ್ ಕೈ ಮೇಲೆ ಬಿಸಿ ಬಿಸಿ ಸುಡೋ ಟೀನ ಚೆಲ್ಲಿದ್ವಿ. ಆ ಇನ್ಸಿಡೆಂಟ್ ಇಂದ ನನಗ್ ಗೊತ್ತಾಗಿದ್ದು, ಭೂಮಿಗೆ ಅವಳಿಗೆ ಗೊತ್ತಿಲ್ದಿರೋ ಹಾಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿರ್ಬೋದು ಅಂತ. ಭೂಮಿ ಇರೋ ವಿಚಾರನ ತುಂಬಾ ಪ್ರಾಮಾಣಿಕವಾಗಿ ಆ ಲೆಟರ್ ಬರೀತಾಳೆ ಅಂತ ನಂಬಿದೀನಿ. ಆ ಲೆಟರ್ ಇಂದ ಗೊತ್ತಾಗ್ಬಿಡುತ್ತೆ ಭೂಮಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋ ವಿಚಾರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.